ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾನಿವತ್ತು ತುಂಬ ಹೆಲ್ತಿಯಾಗಿರುವಂತಹ ಡಯಾಬಿಟ್ ಪೇಷಂಟ್ಗೂ ಸಹ ಒಳ್ಳೆಯದಾಗಿರೋಂತಹ ರಾಗಿ ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ರಾಗಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಹುಚ್ಚಳ ಚಟ್ನಿ. ಈ ಹುಚ್ಚಳ ಚಟ್ನಿ ತುಂಬ ಸಾಂಪ್ರದಾಯಿಕ ಚಟ್ನಿ. ಈ ಚಟ್ನಿ ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನಾನಿವತ್ತು ಈ ರಾಗಿ ದೋಸೆಗೆ ಆ ಹುಚ್ಚಳ ಚಟ್ನಿಯನ್ನು ಸಹ ಹೇಗೆ ಮಾಡೋದು, ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸಿದ್ದೀನಿ. ಜೊತೆಗೆ ರಾಗಿ ದೋಸೆ ಮಾಡುವ ವಿಧಾನವನ್ನು ಸಹ ಸರಳವಾಗಿ ತೋರಿಸಿದ್ದೀನಿ. ಅದನ್ನು ಹೇಗೆ ಮಾಡೋದು, ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಬನ್ನಿ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಳ್ಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡಿ, ಈ ರಾಗಿ ದೋಸೆ ಮಾಡಲು ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಈ ಬೌಲಲ್ಲಿ ಅರ್ಧ ಬೌಲ್ನಷ್ಟು ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯವನ್ನು ಒಂದು 3 ಅವರ್ಸ್ ನೆನೆಸಿಟ್ಟಿದ್ದೆ. ಜೊತೆಗೆ ಅದೇ ಬೌಲಲ್ಲಿ ನೆಂದಿರೋಂಥ ಅರ್ಧ ಉದ್ದಿನಬೇಳೆ, ಈಗ 10 ನಿಮಿಷಕ್ಕೆ ಮುಂಚೆ ಇದನ್ನು ನೆನೆಸಿಟ್ಟಿದ್ದೀನಿ. ಜೊತೆಗೆ ಇದೇ ಬೌಲಲ್ಲಿ 4 ಬೌಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈಗ ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ, ಈ ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ 3 ಚೆನ್ನಾಗಿ ರುಬ್ಕೊಂಡು ಬಿಡೋಣ. ಆಮೇಲೆ ರುಬ್ಬಿರುವಂತಹ ಮಿಶ್ರಣವನ್ನು ಇದರಲ್ಲಿ ಹಾಕಿ ಕಲಸಿಡೋಣ. ನೋಡಿ, ಉದ್ದಿನ ಹಿಟ್ಟನ್ನು ಈ ರೀತಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ಈ ಹಿಟ್ಟನ್ನು ನಾವು ರಾಗಿ ಹಿಟ್ಟೊಳಗಡೆ ಸೇರಿಸೋಣ. ಜೊತೆಗೆ ಈ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ನೀಟಾಗಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಬಿಡೋಣ. ನೋಡಿ, ಜಾರೆಲ್ಲ ತೊಳೆದು ಇದರಲ್ಲಿ ಉದ್ದಿನ ಹಿಟ್ಟು ಸೇರಿಸಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದೇ ಟೈಮಲ್ಲಿ ಹಾಕಿ ಕಲಸಿಟ್ಬಿಡ್ತೀನಿ. ಈಗೇನು ಮಾಡಬೇಕಪ್ಪ ಅಂದರೆ, ನೀಟಾಗಿ ಎಲ್ಲವನ್ನು ಕಲಸಿಟ್ಬಿಡಿ. ಯಾಕೆಂದರೆ ನಾವು ಇನ್ಸ್ಟಂಟಾಗೂ ರಾಗಿ ದೋಸೆ ಮಾಡ್ಬೋದು. ಆದರೆ ಈ ರೀತಿ ರಾತ್ರಿಯೇ ಕಲಸಿಟ್ಟು ಬೆಳಗ್ಗೆ ತಿಂಡಿಗೆ ನಾವು ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅಕ್ಕಿ ದೋಸೆ ಮಾಡೋಕ್ಕೆ ಹೇಗೆ ನಾವು ರಾತ್ರಿಯೇ ರೆಡಿ ಮಾಡಿ ಇಟ್ಕೊಳ್ತೀವೋ, ರಾಗಿ ದೋಸೆ ಮಾಡೋಕ್ಕೂ ಹಾಗೆ ರಾತ್ರಿಯೇ ನಾವು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾವು ಕಲಿಸ್ಬಿಟ್ಟು ರಾತ್ರಿ ಇಡಿಬಿಟ್ಟು ಬೆಳಗಿನ ತಿಂಡಿ ಮಾಡ್ಕೊಳ್ಳೋಣ. ಆಗ ಬೆಳಗ್ಗೆ ನೋಡಿ ನೀಟಾಗಿ ಉಪ್ಪು ಬಂದಿರುತ್ತೆ. ಆಗ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ರಾತ್ರಿಯೇ ಹೇಳಿದ್ನಲ್ವ, ಎಲ್ಲ ದೋಸೆ ಹಿಟ್ಟನ್ನ ಕಲಸಿಟ್ರೆ ಈ ರೀತಿಯಾಗಿ ಉಪ್ಪು ಬಂದಿರುತ್ತೆ. ನೋಡಿರಿ ಎಷ್ಟು ನೀಟಾಗಿ ಉಪ್ಪು ಬಂದಿದೆ ಅಂತ. ನಾವಿವಾಗ ಏನು ಮಾಡಬೇಕಪ್ಪ ಅಂದರೆ, ಈ ದೋಸೆಗೆ 1 ಸ್ಪೂನಷ್ಟು ಸಕ್ಕರೆ, ಸೋಡಾ ಏನು ಹಾಕಬೇಡಿ. ಏಕೆ ಅಂತಂದರೆ, ಈ 1 ಸ್ಪೂನ್ ಸಕ್ಕರೆ ಹಾಕೋ ಉದ್ದೇಶ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಈಗ ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ. ಈ ದೋಸೆಗೆ ಒಳ್ಳೆಯದೊಂದು ಚಟ್ನಿ, ಯಾವ ರೀತಿ ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುತ್ತಪ್ಪ ಅಂತಂದರೆ ಹುಚ್ಚಳ ಚಟ್ನಿ. ಈ ಹುಚ್ಚಳ ಚಟ್ನಿ ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಹುಚ್ಚಳ ಚಟ್ನಿ ಮಾಡೋಕ್ಕೆ ನಾನು 1 ಬಟ್ಲಷ್ಟು, ಈ ಬೌಲಲ್ಲಿ 1/4 ಬೌಲಷ್ಟು ಹುಚ್ಚಳು ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣ, ಅದಕ್ಕಿಂತ 1 ಸ್ಪೂನ್ ಕಡಿಮೆ ಕಡಲೆಪಪ್ಪು ತೊಗೊಂಡಿದ್ದೀನಿ, ಹುರಿಗಡಲೆ. ಜೊತೆಗೆ 1 ಬೌಲಷ್ಟು ಹಸಿಕಾಯಿ, ನಮ್ಮ ಖಾರಕ್ಕೆ ತಕ್ಕಗೆ 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, 4ರಿಂದ 5 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾನು ಹುಚ್ಚಳ ಚಟ್ನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ಚಟ್ನಿ ಮಾಡೋದಕ್ಕೆ ಈ ಹುಚ್ಚಳನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಆಮೇಲಿಂದ ಇವೆಲ್ಲ ಪದಾರ್ಥಗಳನ್ನ ಸೇರಿಸಿ ನಾವು ಚಟ್ನಿ ರುಬ್ಬೋಣ. ಬನ್ನಿ, ನಾನಿವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ತೀನಿ. ನೋಡಿ, ಸ್ಟವ್ ಮೇಲೆ ಪ್ಯಾನ್ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಲ್ಲಿನವರೆಗೂ ಹುರ್ಕೊಳ್ಳೋಣ. ಇದು ಕಪ್ಪಾಗಿರೋದ್ರಿಂದ ನಿಮಗೆ ನೋಡಿದ್ರೆ ಗೊತ್ತಾಗಲ್ಲ, ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಜೊತೆಗೆ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬರೋವರೆಗೂ 1-2 ನಿಮಿಷದಲ್ಲಿ ಆಗಿಬಿಡುತ್ತೆ. ಅಲ್ಲಿನವರೆಗೂ ಡ್ರೈ ರೋಸ್ಟ್ ಮಾಡೋಣ. ನೋಡಿ, ಈ ಉರಿತಾ ಈ ಹುಚ್ಚಳ್ಳು ಕೂಡ ಸೈಜ್ ಸ್ವಲ್ಪ ಸಣ್ಣ ಆಗುತ್ತೆ, ಚೂರು ಕಲರು ಚೇಂಜ್ ಆಗುತ್ತೆ. ಈಗ ಇದು ಕರೆಕ್ಟಾಗಿ ಆಗಿದೆ, ಸ್ಮೆಲ್ಲು ಘಮ ಘಮ ಅಂತ ಬರ್ತಿರುತ್ತೆ. ಈ ಟೈಮಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಹುಚ್ಚಳು ರೆಡಿಯಾಗಿದೆ. ನೋಡಿ, ಈಗ ಹುರಿದಾಗಿದೆ. ನಾವು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನು ಜಾರಲ್ಲಿ ಸೇರಿಸಿ ಈಗ ಚಟ್ನಿ ರುಬ್ಬೋಣ. ನೋಡಿ, ಹುಚ್ಚಳ್ಳು, ಹುರಿಗಡಲೆ, ಕಾಯಿ, ಕೊತ್ತಂಬರಿ ಎಲ್ಲವನ್ನು ಇದರಲ್ಲಿ ಸೇರಿಸಿ ನೀಟಾಗಿ ರುಬ್ಕೊಂಡು ಬರ್ತೀನಿ.
ಖಾರಕ್ಕೆ ನಿಮಗೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ರೆಡ್ಡು ಚಿಲ್ಲಿಸೇ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ರೆಡ್ ಚಿಲ್ಲಿಸ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸಿ ರುಬ್ಬೋಣ. ಮತ್ತು ತಪ್ಪದಿರೋ ಹುಣಸೆಹಣ್ಣು ಹಾಕಿ ಇದೆಲ್ಲವನ್ನು ಸೇರಿಸಿ ರುಬ್ಬೋಣ. ಆಲ್ರೆಡಿ ಮೆಣಸಿನ್ಕಾಯಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡಿರೋ ಮೆಣಸಿನ್ಕಾಯಿನೇ ಹಾಕಿ. ಈಗ ನೋಡಿ, ಆ ದೋಸೆ ಹಿಟ್ಟಿಗೆ ಸಕ್ಕರೆ 1 ಸ್ಪೂನ್ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಈಗ ಸ್ಟವ್ ಮೇಲೆ ತವ ಇಟ್ಟಿದ್ದೀನಿ, ಬಿಸಿ ಬಿಸಿ ದೋಸೆ ಹಾಕೋಣ. ನೋಡಿರಿ, ತವ ಕಾಯ್ದಿದೆ, ಅದಕ್ಕೆ ಸ್ವಲ್ಪ ನೀರು ಚುಮ್ಕಿಸಿ ಚೆಕ್ ಮಾಡಿಬಿಟ್ಟು ದೋಸೆನ ನೀಟಾಗಿ ತವ ಮೇಲೆ ಹಾಕೋಣ. ಈ ರೀತಿ ಎಷ್ಟು ತೆಳ್ಳಗೆ ಅಷ್ಟು ತೆಳ್ಳಗೆ ದೋಸೆಯನ್ನು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಮೇಲೆ ಹಾಕೋಣ. ನೋಡಿ, ಈಗ ಒಂದು ಸೈಡ್ ಬೆಂದಿದೆ. ಈಗ ಅದೇ ರೀತಿ ಇನ್ನೊಂದು ಸೈಡನ್ನ ಬೇಯೋದಕ್ಕೆ ಹಾಕೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ತೆಳುವಾಗುತ್ತೆ ಅಂದರೆ, ಅದಕ್ಕೆ ರಾತ್ರಿನೇ ನಾವು ಕಲಸಿಟ್ರೆ ಇಷ್ಟು ತೆಳುವಾಗಿ ಬರುತ್ತೆ. ಇನ್ಸ್ಟಂಟಾಗಿ ಮಾಡೋಕ್ಕೋದ್ರೆ ದೋಸೆ ಇಷ್ಟೊಂದು ಕ್ರಿಸ್ಪಿಯಾಗೂ ಬರಲ್ಲ, ತೆಳುವಾಗೂ ಬರಲ್ಲ. ಅದಕ್ಕೆ ಉದ್ದಿನ ಬೇಳೆ ಸೇರಿರೋದ್ರಿಂದ ಮತ್ತು ಮೆಂತ್ಯ ಹಾಕೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ 2 ಸೈಡ್ ಬೆಂದಿದೆ. ಈಗ ತಿರುವಾಕೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿರೋಂಥ ದೋಸೆ ಬರುತ್ತೆ. ಅದೇ ರೀತಿ ಹೆಂಚು ಬಿಸಿ ಇರುತ್ತೆ, ಒಂದೊಂದೇ ಬೇಗ ಬೇಗ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಒಂದು ಸೌಟ್ ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ತುಂಬ ತೆಳುವಾಗಿ ನಿಧಾನವಾಗಿ ಎಲ್ಲ ಕಡೆ ಹಾಕ್ತಾ ಬರೋಣ. ಈಗ ಮೇಲೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿ 1 ನಿಮಿಷ ಬೇಯೋದಕ್ಕೆ ಬಿಡೋಣ. ನೋಡಿ, ಈಗ ಇದು ಇನ್ನೊಂದು ಕಡೆ ಅದೇ ರೀತಿ ತಿರುವಾಕಿ 2 ಕಡೆ ಬೇಯಿಸೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ರೋಸ್ಟಾಗಿ ಬೇಯುತ್ತೆ ಅಂತ. ಈಗ ಈ ಸೈಡಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ 1 ನಿಮಿಷಗಳ ಕಾಲ ಬಿಟ್ಟು ತೆಗೆಯೋಣ. ನೋಡಿ, ಈಗ ಈ ಸೈಡು ಬೆಂದಿದೆ, ತೆಗಿತಾ ಇದ್ದೀನಿ. ಈಗ ಇದೇ ರೀತಿಯಾಗಿ ಒಂದೊಂದೇ ದೋಸೆಗಳನ್ನ ಹಾಕ್ತಾ ಬರೋಣ. ನೋಡಿ, ರುಚಿಕರವಾದಂತಹ ಹೆಲ್ತಿಯಾಗಿರುವಂತಹ ರಾಗಿ ದೋಸೆ ಹಾಗೂ ಉಚ್ಚಲ್ ಚಟ್ನಿ ಸವಿಯಲು ಸಿದ್ಧವಾಗಿದೆ. ಈ ದೋಸೆ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ನೋಡಿ, ಪೇಪರ್ ರೀತಿಯಾಗಿ ತೆಳುವಾಗುತ್ತೆ, ಅಷ್ಟೇ ಕ್ರಿಸ್ಪಿಯಾಗುತ್ತೆ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.